ದೇವರ ಪರಿಶುದ್ಧಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ನಿಮ್ಮೆಲ್ಲರಿಗೂ, ಅಣ್ಣವ್ರಿಗೂ ಮತ್ತು ದೀರಕ್ಕವ್ರಿಗೂ ನನಗೆ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಅವ್ರಿಗೂ ನಾನು ಕ್ರಿಸ್ತ ನಾಮಲ್ಲಿ ವಂದಿಸ್ತಾ ಇದ್ದೇನೆ. ಮತ್ತು ಮದುಗೂ ಸಹ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ 6 ಮಾತುಗಳಲ್ಲಿ ಅನೇಕ ವಚನಗಳನ್ನು ಹೇಳಿ ದೇವರು ನುಡಿದಂಥ ಸಪ್ತ ಮಾತುಗಳನ್ನ ವಿವರಿಸಿ ಚೆನ್ನಾಗಿ ಹೇಳಿದ್ದಾರೆ. ನಾವು ಈಗ ತಾನೇ ನೋಡಿದ್ವಿ, ಸಹೋದರ ಜಗದೀಶ್ ಹೇಳಿರುವಂಥ ಮಾತೆ ಕೊನೆಯ ಮಾತಾಗಿದೆ. 7ನೇ ಮಾತು ಹೀಗಿದೆ: ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ. 6ನೇ ಮಾತಿನಲ್ಲೇ ತನ್ನ ಆತ್ಮವನ್ನ ಆತನು ಯೇಸು ಸ್ವಾಮಿ ಒಪ್ಪಿಸಿಬಿಟ್ಟಿದ್ದಾನೆ. ಈಗಾಗಲೇ ನಾವು ಕೇಳಿದ ಹಾಗೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆ. ಪಾಪಿಗಳನ್ನು ರಕ್ಷಿಸೋದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ ಎಂದಾಗ ನಾವು ಕೇಳಿದ್ದೇವೆ. ಮತ್ತೆ ಅದನ್ನ ನಾವು ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ. ನಾನು ಏನ ಪ್ರಿಪೇರ್ ಆಗೋದಿದ್ನೋ ಅದೆಲ್ಲ ವಚನಗಳನ್ನ, ರೆಫರೆನ್ಸ್ಗಳನ್ನ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ. ಓಕೆ, ಆದರೂ ಕೆಲವೊಂದು ವಚನಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತ್ಯಂತ ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆಯಾಗಿರುವಂತ ದೇವರೇ, ನಿನ್ನ ಶ್ರೇಷ್ಠವಾದ ನಾಮಕ್ಕೆ ಸ್ತುತಿ ಸ್ತೋತ್ರ ಸಮರ್ಪಿಸಿಕೊಳ್ತಾ ಇರುವ ಕರ್ತನೆ, ಈ ಒಂದು ಸಮಯದಲ್ಲಿ ಕರ್ತನೆ, ನೀನು ಶಿಲುಬೆಯ ಮೇಲೆ ನುಡಿದಂತ ಸ್ವಾಮಿ ಕರ್ತನೆ, ಸಪ್ತ ವಾಕ್ಯಗಳನ್ನ ಧ್ಯಾನಿಸುವಂತ ಒಂದು ಕೃಪೆಯನ್ನು ಕೊಟ್ಟಿದ್ದ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಈ ಸಮಯದಲ್ಲಿ ನೀನು ಶಿಲುಬೆಯ ಮೇಲೆ ನುಡಿದಂತ ಕೊನೆಯ ಮಾತನ್ನ ನಾವು ಧ್ಯಾನಿಸುತ್ತಿರುವಾಗ ಕರ್ತನೆ, ನಮ್ಮೊಟ್ಟಿಗೆ ನೀರು ಕರ್ತನೆ, ನನ್ನ ಬಾಯಿಗೆ ಭಯ ಆಗಿದ್ದು ಕರ್ತನೆ, ನೀನು ಮಾತಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಅಂದುಕೊಂಡಿದ್ದೇನೆ ತಂದೆಯೇ, ಆಮೆನ್. ಪಾಪ ನಿವಾರಣೆಗಾಗಿ ರಕ್ತ ಅವಶ್ಯಕತೆ ಇದೆ ಎಂಬುದಾಗಿ ಈತನೇ ಸಹೋದರ ಜಗದೀಶ್ ಅವರು ಹೇಳಿದರು. ಇದರಲ್ಲಿ ಒಂದು ವಿಷಯ ಏನಂದ್ರೆ, ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಶಿಲುಬೆಗೆ ಹಾಕಲ್ಪಟ್ಟನೋ ಅಥವಾ ಅದಕ್ಕಿಂತ ಮುಂಚೆನೆ ಶಿಲುಬೆಗೆ ಹಾಕಲ್ಪಟ್ಟಿದ್ನೋ? ಅದಕ್ಕಿಂತ ಮುಂಚೆನೆ ಹಾಕಲ್ಪಟ್ಟಿದ್ದ ಅಥವಾ 2000 ವರ್ಷ? ಒಂದ್ಸಲ ಪ್ರಕಟಣೆ ಗ್ರಂಥ 13:8 ಓದೋಣ. ಪ್ರಕಟಣೆ 13:8 ಯಾರಾದ್ರೂ ತೆಗೆದವರು ಓದ್ತೀರಾ? ಗಂಧಕುಂದಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಓಕೆ, ಆತನ ಯಾವಾಗ ಕೊಯ್ಯಲ್ಪಟ್ಟಿದ್ದಾನೆ? ಜಗದ ಉತ್ಪತ್ತಿಗೆ ಮೊದಲೇ ಆತನು ಕೊಯ್ಯಲ್ಪಟ್ಟಿದ್ದಾನೆ. ಸೃಷ್ಟಿ ಆರಂಭಕ್ಕಿಂತ ಮುಂಚೆನೆ ಆತನು ಕೊಯ್ಯಲ್ಪಟ್ಟಿದ್ದಾನೆ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ತನ್ನ ಒಂದು ಮರಣವನ್ನೇ ತಾನು ಮುಂತಿಳಿಸಿದ್ದಾನೆ 3 ಸಲ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡಿದಾಗ 16, 21, 17, 22, 23 ಮತ್ತು 20, 17, 19 ನಾವು ನೋಡಿದಾಗ ಯೇಸು ಕ್ರಿಸ್ತನು ಸ್ವತಃ ತನ್ನ ಶಿಲುಬೆ ಮರಣವನ್ನೇ ತಾನು ತನ್ನ ಶಿಷ್ಯರಿಗೆ 3 ಸಲ ಆತನು ಮುಂತಿಳಿಸ್ತಾನೆ ಅಲ್ವಾ? ಈ ಲೋಕದಲ್ಲಿ ಅನೇಕರು ಜೀವ ಸಮಾಧಿ ಆದರು, ಅನೇಕರು ಜಲ ಸಮಾಧಿ ಆದರು. ಅದರಿಂದ ಯಾರಿಗಾದ್ರೂ ಉಪಯೋಗ ಆಯ್ತಾ? ಯಾರಿಗೂ ಆಗಲಿಲ್ಲ, ಅವ್ರಿಗೂ ಉಪಯೋಗ ಆಗಲಿಲ್ಲ. ಯಾಕಂದ್ರೆ ಅದು ಒಂದು ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಎಲ್ಲಿ ಹೋಗ್ತಾರೆ? ನರಕಕ್ಕೆ ಹೋಗ್ತಾರೆ. ಆದ್ರೆ ಯೇಸು ಕ್ರಿಸ್ತನು ತನ್ನ ಮರಣ ಪುನರುತ್ಥಾನವನ್ನು ತಾನೇ ಹೇಳಿದ್ದಾನೆ 3 ಸಲ ಅಲ್ವಾ? ಅದಕ್ಕೆ ಹೇಳ್ತಾನೆ, ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯಲಾರರು, ಅದನ್ನ ತೆಗೆದುಕೊಳ್ಳೋದಕ್ಕೂ ಕೊಡೋದಕ್ಕೂ ನನಗೆ ಅಧಿಕಾರ ಉಂಟು, ನಾನು ಅದನ್ನ ತಂದೆಯಿಂದ ನಾನು ಪಡೆದುಕೊಂಡಿದ್ದೆ ಎಂಬುದಾಗಿ ಆತನು ಹೇಳ್ತಾನೆ. ಮತ್ತೆ 28ನೇ ಅಧ್ಯಾಯ ಕೊನೆಯ ವಚನ ಹೇಳ್ತಾನೆ, ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಆತನು ಹೇಳ್ತಾನೆ. ಇನ್ನೊಂದು ವಚನ ನೋಡ್ಕೊಳ್ಳೋಣ.
ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 3 ಮತ್ತು 4 ವಚನದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು. ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಆತನು ಎಬ್ಬಿಸಲ್ಪಟ್ಟನು. ಶಾಸ್ತ್ರದ ಪ್ರಕಾರವೇ ನಾವು ಹಾಡಾಡ್ತೀವಲ್ವಾ, ಪ್ರವಾದನೆ ವಾಕ್ಯದ ಪ್ರಕಾರವೇ ಕ್ರಿಸ್ತನು ಬಲಿಯಾಗಿ ಹೂಣಲ್ಪಟ್ಟು ಎದ್ದನು ಎಂಬುದಾಗಿ. ಶಾಸ್ತ್ರದ ಪ್ರಕಾರ ಆತನು ನಮ್ಮ ಪಾಪಗಳ ನಿವಾರಣೆಗಾಗಿ ಆತನು ಸತ್ತು ಮತ್ತೆ ಎಬ್ಬಿಸಲ್ಪಟ್ಟನು. ಅದೇ ರೀತಿಯಲ್ಲಿ ಮತ್ತೊಂದು ವಚನ, 1 ಪೇತ್ರ 1:20. ನಾವೇನು 13:8 ಓದಿದ್ವಲ್ಲ ಪ್ರಕಟಣೆ, ಅದೇ ಮಾತನ್ನ ಪೇತ್ರನು ಸಹ ಹೇಳ್ತಾ ಇದ್ದಾನೆ. ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯ ಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ತಂದೆಯಾದ ದೇವರು ತನ್ನ ಮಕ್ಕಳನ್ನ ಪಾಪದಿಂದ ಬಿಡಿಸುವ ಸಲುವಾಗಿ ಯೇಸು ಕ್ರಿಸ್ತನನ್ನ ಜಗದುತ್ಪತ್ತಿಗೆ ಮೊದಲೇ ಒಬ್ಬ ರಕ್ಷಕನನ್ನಾಗಿ ನೇಮಿಸ್ತಾನೆ, ರಕ್ಷಕನನ್ನಾಗಿ ಅಪಾಯಿಂಟ್ ಮಾಡಿ ಈ ಲೋಕಕ್ಕೆ ಕಳಿಸ್ತಾನೆ. ಯೋಹಾನ 3:16 ನಾವು ನೋಡಿದ ಹಾಗೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟನು. ಯೇಸು ಸ್ವಾಮಿಯನ್ನು ನಂಬುವಂತ ಪ್ರತಿಯೊಬ್ಬರು ನಿತ್ಯ ಜೀವ ಪಡಿತಾರೆ. ಈ ಒಂದು ವಾಕ್ಯ ನೋಡಿದಾಗ ಏನಂದ್ರೆ, ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನ ಎಷ್ಟು ಆಳವಾಗಿ ಗಾಢವಾಗಿ ಪ್ರೀತಿಸಿದ್ದಾನೋ ನಮಗೆ ಅರ್ಥ ಆಗುತ್ತೆ. ಅದೇ ರೀತಿಯಲ್ಲಿ ಇಬ್ರಿಯ 9:22 ನೋಡಿದಾಗ, ಧರ್ಮಶಾಸ್ತ್ರದ ಪ್ರಕಾರ ಹೆಚ್ಚು ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧಿಯಾಗಲ್ಪಡ್ತವೆ. ರಕ್ತ ಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಅದಕ್ಕೆ ತಿಮೋತಿ ಹೇಳ್ತಾನೆ, ಯೇಸು ಕ್ರಿಸ್ತನು ಪಾಪಿಗಳನ್ನು ರಕ್ಷಿಸೋದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬುದಾಗಿ ಅಲ್ವಾ. ನಾವು ಅನೇಕ ಸಲ ದೇವರನ್ನ ನಮ್ಮ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ, ನಮ್ಮ ಒಂದು ದೃಷ್ಟಿಕೋನದಲ್ಲಿ ಆಲೋಚನೆ ಮಾಡಿದಾಗ ಆತನ ಒಂದು ಅಪಾರವಾದ ಪ್ರೀತಿ ನಮ್ಮ ಜೀವಿತದಲ್ಲಿ ಹೇಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಅದೇ ರೀತಿಯಲ್ಲಿ ಲೂಕನ ಬರೆದ ಸುವಾರ್ತೆ 19:10 ಹೀಗೆ ಬರೆಯಲ್ಪಟ್ಟಿದೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸಲು ಈ ಲೋಕಕ್ಕೆ ಬಂದನು. ನಾವು ಕೆಟ್ಟು ಹೋಗಿದ್ದೆವು. ಯಾವುದರಲ್ಲಿ ಕೆಟ್ಟು ಹೋಗಿದ್ದೆವು? ನಾವು ನಮ್ಮ ಪಾಪದಲ್ಲಿ ಜೀವಿಸ್ತಾ ಇದ್ದೆವು, ವಿಗ್ರಹಾರಾಧನೆಗಳಲ್ಲಿ ನಾವು ಜೀವಿಸ್ತಾ ಇದ್ದೆವು, ನಮ್ಮ ಇಷ್ಟಾನುಸಾರವಾಗಿ ದೇವರಿಗೆ ವಿರುದ್ಧವಾಗಿ ನಾವು ಜೀವಿಸ್ತಾ ಇದ್ದೆವು. ಅಂಥ ನಮ್ಮನ್ನ ಹುಡುಕಿ ಆತನು ರಕ್ಷಿಸಲು ಈ ಲೋಕಕ್ಕೆ ಆತನು ಬಂದಿದ್ದಾನೆ. ಯೇಸು ಕ್ರಿಸ್ತನು ನಮ್ಮನ್ನು ಹುಡುಕಿ ರಕ್ಷಿಸುತ್ತಾ ಹೋಗಿದ್ದರೆ, ಆತನು ನಮ್ಮನ್ನು ಆರಿಸಿ ತೆಗೆದುಕೊಂಡು ಹೋಗಿದ್ದರೆ ನಮ್ಮ ಜೀವಿತವು ಹೇಗಿರ್ತಿತ್ತು ಒಂದ್ಸಲ ನೀವು ಊಹೆ ಮಾಡ್ಕೊಳ್ಳಿ. ನಮ್ಮ ಜೀವಿತವು ಹೇಗಿರ್ತಿತ್ತು ನೀವೇ ಊಹೆ ಮಾಡ್ಕೊಳ್ಳಿ. ನಾವು ಕೈಯಲ್ಲಿ ಒಂದು ಕಡ್ಡೆ ಇಟ್ಕೊಂಡು, ತಲೆ ಒಂದು ಕೇಸರಿ ಬಟ್ಟೆ ಕಟ್ಕೊಂಡು, ಲಾಠಿ ಇಟ್ಕೊಂಡು ಓಡಾಡ್ತಿದ್ವಿ ಅಲ್ವಾ. ಆದ್ರೆ ದೇವರು ಈ ಲೋಕದಲ್ಲಿಂದ ಪ್ರತ್ಯೇಕಪಡಿಸಿ ಆತನು ತನ್ನ ಮಕ್ಕಳಾಗಿರುವಂತಹ ಒಂದು ಅಧಿಕಾರವನ್ನು ಕೊಟ್ಟಿದ್ದಾನೆ. ಮತ್ತೆ ಯೇಸು ಕ್ರಿಸ್ತನು ಬರೀ ನಮಗಾಗಿ ಮಾತ್ರ ಆತನು ಶಿಲ್ಬೆ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಲಿಲ್ಲ. ಲೋಕದಲ್ಲೆಲ್ಲ ಚೆದರಿ ಹೋದಂತ ಎಲ್ಲಾ ಇಸ್ರಾಯೇಲರು ಒಂದುಗೂಡಬೇಕೆಂಬುದಾಗಿ ಅವರಿಗಾಗಿ ಸಹ ಆತನು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಯೆಶಾಯನ ಬರೆದ ಗ್ರಂಥ 53ರಲ್ಲಿ ನಾವು ನೋಡ್ತೇವೆ, ಆತನು ಎಷ್ಟೋ ಭಯಂಕರವಾದಂತ ಹಿಂಸೆಗಳನ್ನ, ಆತನು 10,000 ಜನರಲ್ಲಿ ಅತಿ ಸುಂದರನಂತೆ, ಆದ್ರೆ ಆತನ ಆಕಾರ ಹೇಗಾಯ್ತು ಅನ್ಸಲ ನೋಡ್ರಿ. ಅದನ್ನ 52
14ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅವನ ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೂ, ಅವನ ರೂಪವು ಎಲ್ಲಾ ನರ ಜನ್ಮದವರ ರೂಪಕ್ಕಿಂತಲೂ ವಿಕಾರವಾಯ್ತಂತೆ. ಆತನು 10,000 ಜನರಲ್ಲಿ ಅತಿ ಸುಂದರನಾದ. ಅಂತ ಒಬ್ಬ ವ್ಯಕ್ತಿ ಹೇಗಾದಂದ್ರೆ ಶಿಲುಬೆ ಮೇಲೆ ನಿರಾಕಾರವಾಗದ. ಎಷ್ಟೋ ಜನ ಆತನನ್ನು ನೋಡಿ ತಮ್ಮ ಮುಖವನ್ನ ಓರೆಯಾಗಿ ಮಾಡಿಕೊಡ್ತಿದ್ದಂತೇಳಿ ಯೆಶಾಯ 53:3-4 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ತಂದೆಯಾದ ದೇವರು ನಾವು ಮಾಡಿದಂತ ಪಾಪಗಳನ್ನ ತನ್ನ ಪ್ರಿಯಕುಮಾರನಾದ ಯೇಸು ಕ್ರಿಸ್ತನ ಮೇಲೆ ಹಾಕಿ ನಮ್ಮನ್ನು ಪಾಪದಿಂದ ಆತನು ಬಿಡಿಸಿದ್ದಾನೆ. ಆತನಲ್ಲಿ ಒಂದು ಸ್ವಲ್ಪವೂ ಸೊಗಸು ಇಲ್ಲ. ಆತನಿಗೆ ಬಾಸುಂಡೆಗಳಿಂದ ಹೊಡಿತಾ ಇದ್ರೆ, ಆತನ ಒಂದು ಕೊರಡೆಯಿಂದ ಹೊಡಿತಾ ಇದ್ರೆ ಮಾಂಸವು ಆ ಒಂದು ಕೊರಡೆಗೆ ಅಂತೆ ನಾವೇನ್ ಚಾವಟಿ ಅಂತ ಹೇಳ್ತೀವಿ ಅದಕ್ಕೆ ಕಿತ್ಕೊಂಡು ಬರ್ತಿತ್ತಂತೆ. ನಾವು ಮೆಡಿಕಲ್ ಪ್ರಕಾರ ನೋಡ್ಕೊಂಡಾಗ ಒಬ್ಬ ವ್ಯಕ್ತಿಗೆ ಎಲ್ಲಾದ್ರೂ ಒಂದು ನರ ಕಟ್ಟಾಯ್ತು, ರಕ್ತ ಸ್ರಾವ ಆಗ್ತಾ ಇತ್ತು ದೇಹದ ನಾನಾ ಭಾಗದಲ್ಲಿ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದು 3-4 ನಿಮಿಷ ಮನಸ್ಸ ಬದುಕಬಹುದು ಅಷ್ಟೇ. ಹೆಚ್ಚು ಕಡಿಮೆ 3-4 ನಿಮಿಷ ಬದುಕಬಹುದು. ಆಮೇಲೆ ಏನಾಗ್ತಾನೆ, ಕೋಮಾಗ ಹೋಗ್ತಾನೆ. ಕೋಮಾಗ ಹೋದ್ಮೇಲೆ ಡೆತ್ ಆಗುತ್ತೆ. ಆದ್ರೆ ಯೇಸು ಸ್ವಾಮಿನ ಬೆಳಗ್ಗೆಯಿಂದ ಹಿಂಸೆ ಮಾಡ್ತಿದ್ದಾರೆ, ಒಗಿತಾ ಇದ್ದಾರೆ, ಅವಮಾನ ಮಾಡ್ತಿದ್ದಾರೆ, ಹೀಯಾಳಿಸ್ತಾ ಇದ್ದಾರೆ, ಮೈಯೆಲ್ಲ ಚಿತ್ರ ಮಾಡಿಬಿಟ್ಟಿದ್ದಾರೆ. ರಕ್ತ ಸೋರ್ತಾ ಇದೆ. ಅಷ್ಟು ರಕ್ತ ಸೋರಿದ್ರು ಮತ್ತೆ ಆತನ ಶರೀರವನ್ನ ಶಿಲುಬೆಗೆ ಹಾಕಿ ಹೊಡಿತಾರೆ. ಶಿಲುಬೆಗೆ ಹಾಕಿ ಹೊಡೆದಾಗ ಆ ನೋವು ಹೇಗಿರುತ್ತೆ ಅಲ್ವಾ? ಅದೆಲ್ಲ ಯಾರಿಗೋಸ್ಕರ? ನಮಗೋಸ್ಕರ, ನನಗೋಸ್ಕರ ಆತನ ಅನುಭವಿಸ್ತಾನೆ. ಆ ನೋವು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಮನುಷ್ಯನಿಗೆ ಹೆದರಿಕೆ ಆಗುತ್ತೆ. ಆದ್ರೆ ದೇವರು ಕೊಟ್ಟಂತ ಒಂದು ಟಾಸ್ಕ್ ಅನ್ನ ಆತನ ಕಂಪ್ಲೀಟ್ ಮಾಡಲಿಕ್ಕೆ ಸಮಸ್ತವನ್ನು ಆತನ ಮೌನವಾಗಿ ಸಹಿಸಿಕೊಳ್ತಾನೆ. ನಾವು ನಮಗೆ ಏನಾದ್ರು ಯಾರಾದ್ರೂ ಒಂದು ಬಿದ್ರೆ ಅಮ್ಮ ಅಂತೀವಿ, ಇಲ್ಲ ಅಪ್ಪ ಅಂತ ಹೋಗ್ತೀವಿ, ಇಲ್ಲ ದೇವರೇ ಅಂತ ನಾವು ಹೋಗ್ತೀವಿ. ಆದ್ರೆ ಯೇಸು ಸ್ವಾಮಿ ಆತನ ಬಾಯಿ ಬಿಡ್ಲಿಲ್ಲ. ಆತ ಸಮಸ್ತವನ್ನು ಆತನ ಮೌನವಾಗಿ ಎಲ್ಲವನ್ನು ಭರಿಸಿದ. ಯಾಕಂದ್ರೆ ಆತನ ದೃಷ್ಟಿಯಲ್ಲಿ ನಿಂತು ನಾನು ತಂದೆ ಚಿತ್ತವನ್ನು ನಾನು ನೆರವೇರಿಸಬೇಕು. ಆತನ ಹುಟ್ಟಿದಾಗಿಂದ ಶಿಲ್ಬೆ ಮೇಲೆ ತನ್ನ ಪ್ರಾಣವನ್ನು ಸಮರ್ಪಿಸುವವರೆಗೂ ಆತನ ಎಡಕ್ಕಾಗಲಿ ಬಡಕ್ಕಾಗಲಿ ಎಂದಿಗೂ ಆತನು ತಿರುಗಲಿಲ್ಲ. ಕೊನೆಯದಾಗಿ ಒಂದು ವಾಕ್ಯವನ್ನು ನೋಡ್ಕೊಳ್ಳೋಣ. ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ಒಂದೇ ಒಂದರಲ್ಲಿ ತಪ್ಪಿದರೆ ಆತನು ಎಲ್ಲಾ ವಿಷಯಗಳಲ್ಲಿಯೂ ಅಪರಾಧಿಯಾಗ್ತಾನೆ ಎಂಬುದಾಗಿ. ಆದರೆ ಯೇಸು ಕ್ರಿಸ್ತನು ಯಾವ ಒಂದು ಚಿಕ್ಕ ವಿಷಯದಲ್ಲೂ ಸಹ ಆತನು ತಪ್ಪಲಿಲ್ಲ. ದೇವರು ಏನೇನು ಆತನಿಗೆ ಹೇಳಿದ್ನೋ ಅದನ್ನೆಲ್ಲ ಚಾಚು ತಪ್ಪದೆ ಆತನ ಪರಿಪೂರ್ಣವಾಗಿ 100ಕ್ಕೆ 100ರಷ್ಟು ನೆರವೇರಿಸಿ ತನ್ನ ಆತ್ಮವನ್ನು ದೇವರಿಗೆ ಆತನು ಒಪ್ಪಿಸಿಕೊಡ್ತಾನೆ. ನಮ್ಮ ಜೀವಿತ ಹೇಗಿದೆ? ನಾವು ತಂದೆಯ ಚಿತ್ತದ ಪ್ರಕಾರ ನಡೀತಾ ಇದ್ದೀವ? ತಂದೆ ಚಿತ್ತವನ್ನು ನೆರವೇರಿಸೋದಕ್ಕೆ ನಾವು ಕಷ್ಟಪಡ್ತಿದ್ದೇವ? ಪರಲೋಕ ರಾಜ್ಯದ ಸ್ವಾರ್ಥೆಯನ್ನ ನಾವು 4 ಜನರಿಗೆ ಹೇಳ್ತಾ ಇದ್ದೇವ? ಯಾವ ರೀತಿ ಇದೆ ನಮ್ಮ ಜೀವಿತ? ನಮಗೋಸ್ಕರ ಆತನು ಕಲ್ವಾರಿ ಶಿಲೆ ಮೇಲೆ ತನ್ನ ಸಮಸ್ತವನ್ನು ಆತನು ಸಮರ್ಪಿಸಿ ತನ್ನ ಆತ್ಮವನ್ನು ಒಪ್ಪಿಸಿಕೊಡ್ತಾ ಇದ್ದಾನೆ. ಅತಿ ಸುಂದರನು ವಿಕಾರವಾಗ್ತಾನೆ. ಆ ಒಂದು ಕ್ಷಣ ಆತನ ಪರಿಸ್ಥಿತಿ ಹೇಗಿತ್ತಂದ್ರೆ, ದೇವರೇ ನಿನ್ನ ಚಿತ್ರದ ಪ್ರಕಾರ ನನ್ನ ಸಮಸ್ತವನ್ನು ನಾನು ನೆರವೇರಿಸಿದ್ದೇಕಂತಾನೆ. ಇಗೋ ನನ್ನ ಆತ್ಮವನ್ನ ನಿನ್ನ ಹಸ್ತಕ್ಕೆ ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ ಎಂಬುದಾಗಿ
ದೇವರ ಕಾರ್ಯವನ್ನು ಆತನ ಮುಗಿಸ್ತಾನೆ. ಕೊನೆಯದಾಗಿ ಒಂದು ಹಾಡನ್ನ ಹಾಡ್ಬೇಕಂತ ಇಷ್ಟಪಡ್ತಾನೆ. ಬಂದವ್ರ ನನ್ನ ಜೊತೆಗೆ ಹಾಡಿ. కారుచున్నది యేసు రక్తము, కాలువలై పారుచున్నది ప్రభు యేసు రక్తము. కారుచున్నది యేసు రక్తము, కాలువలై పారుచున్నది ప్రభు యేసు రక్తము. నీ కొరకే అని యోచించవా, యేసయ్య కొరకు జీవించవా. నీ కొరకే అని యోచించవా, యేసయ్య కొరకు జీవించవా. కారుచున్నది యేసు రక్తము, కాలువలై పారుచున్నది ప్రభు యేసు రక్తము. మన పాపరోగములను భరించెను, మన వ్యసనములాయనే వహించెను. మన పాపరోగములను భరించెను, మన వ్యసనములాయనే వహించెను. మొత్తబడిన వాడే బాధింపబడెను, మన అతిక్రమముల కొరకే గాయపరచబడెనుగా. మొత్తబడిన వాడే బాధింపబడెను, మన అతిక్రమముల కొరకే గాయపరచబడెనుగా. నీ కొరకే అని యోచించవా, యేసయ్య కొరకు జీవించవా. నీ కొరకే అని యోచించవా, యేసయ్య కొరకు జీవించవా. బాధింపబడినను నోరు తెరవలేదు, దౌర్జన్యమునందుచు మౌనముగా నుండెను. బాధింపబడినను నోరు తెరవలేదు, మౌనముగా ఉందుచు దౌర్జన్యమునందెను. అన్యాయపు తీర్పు నుండి కొనిపోబడెను, ఆదరించు వారు లేక అల్లాడిపోయెను. నీ కొరకే అని యోచించవా, యేసయ్య కొరకు జీవించవా. దేవుడు ఈ మాటలు దీవించును గాక. ఆమేన్.